ಶ್ರೀ ತಾತಯ್ಯನವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಶ್ರೀ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಪದದ ಪ್ರಕಾರವೇ ಅವ್ರು ಏನು ಆಶೀರ್ವಾದ ಮಾಡಿದ್ದಾರೆ ಆ ಆಶೀರ್ವಾದ ಪ್ರಕಾರ ಟ್ರಸ್ಟ್ ಪ್ರತಿ ವರ್ಷವೂ ಬೆಳ್ಕೊಂಡು ಹೋಗ್ತಾನೆ ಇದೆ. ಅದಕ್ಕೆ ಅವರು ಆಗಮಿಸಿರುವಂತಹ ನಮ್ಮ ಈ ಕ್ಷೇತ್ರ ಧರ್ಮಾಧಿಕಾರಿಗಳಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಆಸೀನರಾಗಿರುವಂತಹ ಎಲ್ಲ ನಮ್ಮ ವಿದ್ಯಾರ್ಥಿ ವೃಂದದ ಪರವಾಗಿ 99 SLC ಬ್ಯಾಚ್ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾಸಂಸ್ಥೆಯಲ್ಲಿ ಓದಿ ಇವತ್ತು ನಾವು ಮಾಡೋದಕ್ಕೆ ನಮ್ಗೆ ಆಶೀರ್ವಾದ ಮಾಡಿರುವಂತಹ ನಮ್ಮ ಜಯರಾಮ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಇನ್ನೊಬ್ಬರು ಮೂಲ ಕಾರಣಭೂತರಾಗಿರುವಂತಹ ನಮ್ಮ ಪಕ್ಕದ ತಾಲೂಕಿನಲ್ಲಿ ಸಣ್ಣ ಗ್ರಾಮದಲ್ಲಿ ಜನಿಸಿ ಅವರು ಮಾಲ್ಡೀವ್ಸ್ ದೇಶದಲ್ಲಿ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಅವರನ್ನ ಆಹ್ವಾನ ಮಾಡ್ತಾರೆ. ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಮ್ಮ ತಾತಯ್ಯನವರ ಆಶೀರ್ವಾದದಿಂದ ಇನ್ನೂ ತುಂಬಾ ಬೆಳೆಯಲಿ. ಅವರು ಈಗ ಪ್ರಯಾಗದಲ್ಲಿ ಈಗಾಗಲೇ 8 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಗುರುಜಿ. ಅವರು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಆಮೇಲೆ ಕೇರಳ ಇದಾಯ್ತಲ್ಲ ಗುರುಜಿ, ಕೇರಳ ಇದರಲ್ಲೂ ಕೂಡ ಅವರು 50 ಲಕ್ಷ ನಿರಾಶ್ರಿತರಿಗೆ ಬಿಟ್ಬಿಟ್ಟಿರುತ್ತಾರೆ. ಅವರು ಹಲವಾರು ಸಮಾಜ ಕಾರ್ಯಗಳು ಹಲವಾರು ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿನ ಪೂಜ್ಯ ಧರ್ಮಾಧಿಕಾರಿಗಳು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ದಾಸಾನುದಾಸರು ಆಗಿರುವ ದಾಸರಲ್ಲಿ ಮಹಾನುಭಾವರಲ್ಲಿ ವಂದನೆಗಳನ್ನು ತಿಳಿಸುತ್ತಾ ಶ್ರೀ ಯೋಗಿನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಕ್ಷೇತ್ರ ಕೈವಾರ ಚಿಂತಾಮಣಿ ತಾಲೂಕು ಇವರು ಪ್ರತಿ ವರ್ಷವೂ ಸಹಿತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅತಿಥಿಗಳಾದಂತಹ ಶ್ರೀ ಕ್ಷೇತ್ರ ಕೈವಾರ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿಗಳಾದಂತಹ ಶ್ರೀ ಡಾಕ್ಟರ್ ಎಂ ಜಯರಾಮ್ ಸರ್ ಅವರೇ, ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಸಂಸ್ಥಾಪಕರಾದಂತಹ ಶ್ರೀ ಡಾಕ್ಟರ್ CK ಮೌಲಾನ್ ಶರೀಫ್ ಸರ್ ಅವರೇ, ಹಿರಿಯ ವಕೀಲರು ಆದಂತಹ ನರಸಿಂಹಪ್ಪ ಸರ್ ಅವರೇ, ಪ್ರೊಫೆಸರ್ ಆದಂತಹ ಡಾಕ್ಟರ್ ಶೇಖರ್ ಇರಲಿ, ವಿದ್ಯಾಭ್ಯಾಸ ಎಲ್ಲರಿಗೂ ದಕ್ಕಲಿ ಎಂದು ಒಂದೆರಡು ಮಾತನಾಡಿದ ನಾಗವೇಣಿರವರಿಗೆ ಧನ್ಯವಾದಗಳು. ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯ ಶಿಕ್ಷಕರಾದ ರಹಮತುಲ್ಲಾ ಸರ್ ಅವರಿಗೆ ಸ್ವಾಗತ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಪೋಷಕರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಧರ್ಮಾಧಿಕಾರಿಗಳಾದಂಥ ಜಯರಾಮಣ್ಣನವರು, ಇವತ್ತು ನಮ್ಮ ಶಾಲೆಯಲ್ಲಿ 99 ಬ್ಯಾಚ್ 99 ಬ್ಯಾಚ್ ಮಕ್ಕಳು ಗುರುವಂದನ ಇಟ್ಕೊಂಡಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ನಾವು ಎಷ್ಟೇ ದಾನ ಮಾಡಿದ್ರು ಅದು ದಾನ ಆಗಲ್ಲ, ಆದರೆ ವಿದ್ಯಾದಾನ ಮಾಡಿದರೆ ಲೈಫ್ ಲಾಂಗ್ ಮಕ್ಕಳು ಅದನ್ನು ತಿಳ್ಕೊಳ್ತಾರೆ. ಇವತ್ತಿನ ದಿನದಲ್ಲಿ ನಾವು ಏನೇ ಸಂಪಾದನೆ ಮಾಡಿದ್ರು ಯಾವುದನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲ್ಲ, ಅದು ಕಿತ್ಕೊಳ್ಳೋಕ್ಕೂ ಆಗಲ್ಲ.
ಆದರೆ ವಿದ್ಯೆಯನ್ನು ಮಾತ್ರ ಪಡ್ಕೊಂಡ್ರಂತೂ ಯಾರಿಂದಲೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವುದೇ ಆಸ್ತಿಯನ್ನು ಸಂಪಾದನೆ ಮಾಡಿದನು ಕಾರ್ಯಕ್ರಮ ಶ್ರೀ ಕೈವಾರ ಯೋಗಿನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಬಳ ಅನ್ನುವ ಪದವನ್ನು ತೆಗೆದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಧರ್ಮಾಧಿಕಾರಿಗಳು, ಇದರ ಅಧ್ಯಕ್ಷತೆಯನ್ನು ವಹಿಸಿರುವ ಗಂಗಾಧರ್ ಅವರಿಗೆ, ಇಲ್ಲಿ ಸೇರಿರುವ ಪ್ರತಿಯೊಬ್ಬರಿಗೂ ನಾನು ಶರಣು ಬಯಸಿದೆ. ಶರಣು ಬಯಸಿ ಬಂದವನಿಗೆ ಎಲ್ಲ ಕೊಟ್ಟಿರುವ ದೇಶ ವಿಶ್ವದಲ್ಲಿ ಯಾವುದಾದ್ರೂ ಇದ್ರೆ ಅದು ನನ್ನ ಭಾರತ ದೇಶ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನೆಕ್ಸ್ಟ್ ಸಲ ಈ ಕಾರ್ಯಕ್ರಮ ಮಾಡಿದಾಗ ಭಾರತ ದೇಶದ ನಮ್ಮ ತಮ್ಮಂದಿರು ತಂಗಿಯರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮ ಅಂತ ಈ ಒಂದು ಪಾಂಪ್ಲೆಟ್ ಹಾಕಿಸಬೇಕು. ಇಲ್ಲಿ ಬಡವರು ಅಂತೂ ಯಾರೂ ಇಲ್ಲ. ಬಡವರು ಅಂತ ಬಂದಾಗ ಭಾರತ ದೇಶದ ಈ ದೇಶದ ಪ್ರಧಾನ ಮಂತ್ರಿ ಮೇಲೇನೂ ಸಾಲ ಇದೆ, ನನ್ನ ಡ್ರೈವರ್ ಮೇಲೇನೂ ಸಾಲ ಇದೆ. ನಾವೆಲ್ಲ ಬಡವರೇ. ಬ್ರಿಟಿಷ್ ಅವರು 200 ವರ್ಷ ಆಳ್ವಿಕೆ ಮಾಡಿದ್ರು. ಹೋಗುವಾಗ 4 ಮಿಲಿಯನ್ ಬಿಟ್ಟು ಹೋದ್ರು. ಪಾಕಿಸ್ತಾನದವ್ರಿಗೆ 1.5 ಮಿಲಿಯನ್ ಕೊಟ್ವಿ, ಮಿಕ್ಕಿದ್ ನಾವು ಇಟ್ಕೊಂಡ್ವಿ. ಭಾರತ ದೇಶಕ್ಕೆ 76 ವರ್ಷ ಸ್ವತಂತ್ರ ಬಂದ ಮೇಲೂ ಸಹ ನಾವು ಸಾಲವನ್ನು ತಲೆಯ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದೀವಿ. ಅದಕ್ಕೆ ನಾವೆಲ್ಲ ಬಡವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀವಿ. ಈ ನಮ್ಮ ಮಕ್ಕಳು ಬಡವರು ಮಾತ್ರ ಅಲ್ಲ, ಅವರು ಪ್ರತಿಭಾವಂತರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ನಮ್ಮ ಅಂಬೇಡ್ಕರ್ ಸ್ಕೂಲ್ನ ರೋಜಮ್ಮನವರು, ಅಂಬೇಡ್ಕರ್ ವಿದ್ಯಾಸಂಸ್ಥೆ, ಅಂಬೇಡ್ಕರ್ ಹೆಸರು ಹೇಳಿದ ತಕ್ಷಣ ಬಹಳ ಜನ ಚಪ್ಪಾಳೆಯನ್ನು ತಟ್ಟಿದರು. ನನಗೆ ಬಹಳ ಖುಷಿ ಆಯಿತು. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ರಿಸರ್ವೇಶನ್ ಇತ್ತು, ಒಂದೇ ಒಂದು ಇಂಚಿನೂ ಮುಂದೆ ಹೋಗಿಲ್ಲ. ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಪ ನಮಗಿದೆ ಅಂತ. ನನಗೆ ಬಹಳ ಜನ ಕೇಳಿದ್ರು, ಯಾಕೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಪ ಇದೆ ಅಂತ. ದೇಶಕ್ಕೆ ಸಂವಿಧಾನ ಕೊಟ್ಟಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನನ್ನ ಸಂವಿಧಾನ ಓದಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿನಲ್ಲಿ ನಾಳೆ ದಿನ ನೀವು ಡಾಕ್ಟ್ರು, ಇಂಜಿನಿಯರು, ಮೇಧಾವಿಯಾಗಿ ಇಲ್ಲ MLA ಆಗಿ MP ಆಗಿ ಏನಾದ್ರೂ ಆಗಿ ನೀನು ಹಂಗೆ ಇರಕೂಡದು, ಒಂದು 4 ಜನರಿಗೆ ಕರ್ಕೊಂಡು ಬಂದ್ಬಿಟ್ಟು ವಿದ್ಯಾದಾನ ಮಾಡಬೇಕು, ಬುದ್ಧಿವನ್ನು ಕೊಡಬೇಕು ಅಂತ. ಅದನ್ನು ಯಾರು ಸಹ ಮಾಡಲಿಲ್ಲ, ಅದಕ್ಕೆ ಉದ್ಧಾರ ಆಗಿಲ್ಲ, ಅದಕ್ಕೆ ಅವ್ರ ಶಾಪ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನು ಈ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ, ವಿದ್ಯೆ ಅನ್ನೋದು ವಿದ್ಯೆ ಬುದ್ಧಿ ಜ್ಞಾನ ಮಾನ ಅಂತ. ಈಗ MBBS ಹುಡುಗ ಇಲ್ಲಿ ಈಗ ಎಜುಕೇಶನ್ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಎಲ್ಲರೂ ಡಾಕ್ಟರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆಗಬೇಕು, ಎಲ್ಲರೂ ಕೆಲಸ ಯಾರು ಮಾಡಬಾರ್ದು. ಡಾಕ್ಟರ್ಗೆ 20 ಲಕ್ಷ ಕೊಟ್ಟು ಮದುವೆ ಮಾಡ್ತಾರೆ, ಇಂಜಿನಿಯರ್ಗೆ 15 ಲಕ್ಷ ಕೊಟ್ಟು ಮದುವೆ ಮಾಡ್ತಾರೆ. ರೈತರಿಗೆ ಯಾರನ್ನು ನಾವು ಹುಡುಗಿ ಕೊಡ್ತೀವಿ ಅಂತ ಬರಲ್ಲ. ಮೊನ್ನೆ ಕರೋನಾ ಬಂತಲ್ಲ, ಕರೋನಾ ಟೈಮಲ್ಲಿ ವಜ್ರ ವೈಡೂರ ಇತ್ತು, ದುಡ್ಡಿತ್ತು. ಅವಾಗ ಡಿಮಾನಿಟೇಷನ್ ಆಗಿಲ್ಲ, ನರೇಂದ್ರ ಮೋದಿ ಮಾಡಿರ್ತೀರ ಪಾಪ ಮಾಡಿಲ್ಲ, ದುಡ್ಡಿತ್ತು, ಬೇಕಾದಷ್ಟು ಏನೇನಿತ್ತು. ಆದರೆ ಏನೂ ತಿನ್ನಲಿಲ್ಲ. ನಾವು ತಿಂದಿದ್ದು ಈ ರೈತರಿಟ್ಟಿರೋ ಅನ್ನದಿಂದ ನಾವು ಜೀವನ ಮಾಡಿದ್ವಿ. ಆ ರೈತ ಆಗ್ಬೇಕಂತ ಯಾರು ಅನ್ಕೊಳ್ಳಲ್ಲ.
ಇಂಜಿನಿಯರ್ ಹಾಕ್ಬೇಕು, ಫಾರಿನ್ನಲ್ಲೇ ಇರಬೇಕು, ಫಾರಿನ್ ಹೊರಟೋಗ್ತಾನೆ ಅವನು, MBBS ಮಾಡ್ಕೊಂತಾನೆ, MS ಮಾಡ್ತಾನೆ, ಹೋಗ್ತಾನೆ. ಇವರಪ್ಪ ಮೊದಲು ಫೋನ್ ಮಾಡ್ತಾನೆ, ಕಾರ್ ಮುಂದೆ ನಿಂತ್ಕೊಂಡು ಫೋಟೋ ಕಳಿಸ್ತಾನೆ, ಇವ್ರೆಲ್ಲರಿಗೂ ತೋರಿಸ್ಕೊಡು ಎಲ್ಲ ನಗಡುದು ಬರೋಲ್ಲ. ಪಾಪ ಇವ್ರಿಗೆ ರೋಗ, ಶುಗರ್ ಬಂದಿದೆ, BP ಬಂದಿದೆ, ತೋರಿಸೋದಿಲ್ಲ. ಮೊನ್ನೆ ನಮ್ಮ ಮನೆ ಪಕ್ಕದಲ್ಲಿ ಪಾಪ ಒಬ್ಬ ಮಗ ಇದ್ದ, ಅವ್ರ IAS ರಿಟೈರ್ಡ್. ನಿನ್ಗೆ ಬೇಜಾರಿಲ್ಲ ತಾನೆ? ನಾನು ಇರೋದು ಇದ್ದಂಗೆ ಹೇಳ್ಬಿಡ್ತಾರೆ, ಎತ್ತು ಒಂದು ಎದೆ ಹೊಡೆದು ಹೊಡಿತಾರೆ. ಏನಂತ ಎಲ್ಲರಿಗೂ ಹೇಳೋದು ಅವನು, ನನ್ನ ಮಗ ಏನು ಓದ್ತಾ ಇರೋದು ಗೊತ್ತಂದ್ರೆ MBBS ಫಸ್ಟ್ ಕ್ಲಾಸು ಅಂತ. ಆಯ್ತು, ಒಳ್ಳೇದು. MS ಮಾಡ್ದ, ಫಾರಿನ್ ಬಿಟ್ಟೋದ. ಅದ್ಯಾರು ಲಂಡನ್ ಹುಡುಗಿ ಮದುವೆ ಆಗ್ಬಿಟ್ಟ. ಫೋನ್ ಮಾಡ್ತಾನೆ, ಏನಪ್ಪ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ, ಯಾವಾಗ ಬರ್ತೀನಿ ಅಂತ. ಬರ್ತೀನಿ ಅಂತ 9 ವರ್ಷ ಆಯಿತು. ನನ್ನ ಸತ್ತೂ ಬರಲಿಲ್ಲ ಪಾಪ, ಬರಲಿಲ್ಲ. ಮುನ್ಸಿಪಾಲ್ಟಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಮಣ್ಣು ಮಾಡ್ಕೊಂಡು ಬಂದರು, ಜೊತೆಲಿ ನಾವು ಹೋಗಿದ್ವಿ. ಆ ಮಣ್ಣು ಮಾಡೋದಕ್ಕೂ ಅಲ್ಲಿಂದ ಏನು ಮಾಡಿದ್ದಾರೆ, ಡುಮಾರಕ ಅಂತ ಒಂದು ಕಮಿಟಿ ಮಾಡಿದ್ದಾರೆ. ಅಂದರೆ ಅಳೋರು ಯಾರು ಇಲ್ಲ, ಈಗ ಸತ್ತರೆ ಯಾರು ಅಳಲ್ಲ, ನೆಂಟರು ಯಾರು ಮನೆಗೆ ಬರಲ್ಲ. ಈಗ ಯಾರು ನೆಂಟರು ಬರ್ತಾ ಇದ್ದಾರೆ ಈಗ ಮನೆಗೆ. ಮೊದಲು ನಾವೆಲ್ಲ ಚಿಕ್ಕವರಿದ್ದಾಗ ನೆಂಟರು ಬರೋರು, ಬಸ್ಸಲ್ಲಿ ಬರ್ತಾರೆ. ನಾವು ಬಸ್ ಹತ್ರ ಹೋಗ್ಬಿಟ್ಟು ಬ್ಯಾಗ್ ಇಟ್ಕೊಂಡು ಬರ್ತೀವಿ. ಫಸ್ಟ್ ಮನೆಗೆ ಹೋದ ತಕ್ಷಣ ಕಾಫಿ ಮಾಡಿಕೊಡ್ತೀವಿ. ಪಕ್ಕದಲ್ಲಿ ಯಾರು ಚೆನ್ನಾಗಿದ್ದಾರ, ಅವ್ರು ಚೆನ್ನಾಗಿದ್ದಾರಾ, ನೀವು ದಾಯಾದೇವಿ ಚೆನ್ನಾಗಿದ್ದಾರ ಅಂತ. ಈಗ ಯಾರು ನೆಂಟರೇ ಬರಲ್ಲ ನಮಗೆ, ಎಲ್ಲ ಕಮರ್ಷಿಯಲ್. ಈ ಕಾರ್ಯಕ್ರಮ ಕಮರ್ಷಿಯಲ್ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಜನ ಕಡಿಮೆ ಇರಬಹುದು, ಕ್ವಾಂಟಿಟಿ ಜಾಸ್ತಿ ಇದ್ದು ಕ್ವಾಲಿಟಿ ಇಲ್ಲ ಅಂದ್ರೆ ವೇಸ್ಟ್. ಇಲ್ಲಿರೋರೆಲ್ಲರೂ ಕ್ವಾಲಿಟಿ ಜನ. ಈ ಕ್ವಾಲಿಟಿ ಜನ ಕ್ವಾಂಟಿಟಿ ಆಗಿ. ಸೊ ನೀವು ವಿದ್ಯಾವಂತರಾಗಿ ಬೆಳೀರಿ, ನಾನು ಬೇಡ ಅಂತ ಹೇಳಲ್ಲ. ನಾನು ಸಹ ಬಹಳ ಚಿಕ್ಕವರು, ನಮ್ಮ ಶಿವು ಹೇಳ್ತಾ ಇದ್ದಾರೆ, ನಾನು 60 ರೂಪಾಯಿ ತಗೊಂಡು ಬೆಂಗಳೂರು ನಮ್ಮ ಗುರುಗಳ ಹತ್ರ ನಾನು ಹೇಳ್ತಾ ಇದ್ದೆ. ನಾನು ಹೋಗಿದ್ದು 1 ಲಕ್ಷ ರೂಪಾಯಿ ತಗೊಂಡು ಒಂದು ಟ್ಯಾಕ್ಟರ್ ತಗೊಂಡು ಓಡಿಸ್ಕೊಂಡು. ಯಾಕಂದ್ರೆ ನನ್ನ ಹೆಸರಲ್ಲಿ 3 ಸಲ ಫೇಲ್ಡ್ ಆಗಿ ಮನೆಯಿಂದ ಎಲ್ಲ ಆಚೆ ಹಾಕ್ಬಿಟ್ಟು. ನಮ್ಮ ತಾತ ಬಿಟ್ಟಿದ್ರು ಪಾಪ, ಸ್ವರ್ಗಕ್ಕೆ ಹೋದ್ರು ನರ್ಕಕ್ಕೆ ಹೋದ್ರು ಗೊತ್ತಿಲ್ಲ, ಹೋಗಿ ಹಾಕ್ಸ್ಕೊಂಡ್ರು ಪಾಪ ಅವರು. ಓಕೆ, ಈ ನಾನು SSLC ಎಲ್ಲರೂ ನೋಡಿ, ಅಲ್ಲಿ ನಮ್ಮ ಅಣ್ಣ ಹುಟ್ಟಿದ್ದಾರೆ, ಇವರೆಲ್ಲ SSLC ಪಾಸ್ ಆಗ್ಬಿಟ್ಟು TCS ಎಲ್ಲ ಮಾಡ್ಕೊಂಡ್ಬಿಟ್ರು. SSLC ಆದ್ಮೇಲೆ TCS ಇತ್ತವಾಗ. ಪಾಸ್ ಆದ ತಕ್ಷಣ ಅವ್ರು ಟೀಚರ್ ಈ ಜಿಲ್ಲಾ ಪಂಚಾಯತಲ್ಲಿ 2500 ರೂಪಾಯಿ ಅವರು TVS ಬಂದ್ಬಿಡುತ್ತೆ. ನಾನು SSLC ಫೇಲ್ಡ್. ನಮ್ಮ ತಾತ ಈ ಹಬ್ಬಕ್ಕೆಲ್ಲ ಜನ ಬರ್ತಾರೆ, ನೆಂಟರು ಎಲ್ಲರೂ ಕರೀತಾರೆ. ನೋಡಿ ಇವನು TCS ಓದ್ತಾ ಇದ್ದಾನೆ, ಬಹಳ ಉದ್ಧಾರ ಆಗ್ತಾನೆ, ಹುಡುಗಿ ಕೊಡ್ತಾರೆ. ನೋಡಿ ಇವನು ಪೊಲೀಸ್ ಆಗ್ತಾನೆ, ಇವನು ಪೋಸ್ಟ್ ಮ್ಯಾನ್ ಆಗ್ತಾನೆ ಅಂತ. ಆಮೇಲೆ ನನಗೆ ಕರೀತಾರೆ, ಎಲ್ಲಿ ಮೂಲ ಅಂತ. ಕರೆದ್ಬಿಟ್ಟು ನೋಡಿ SSLC ಫೇಲ್ಡ್, ಇವನು ವೇಸ್ಟು ಅಂತ ಹೇಳ್ತಾ ಇದ್ದೀನಿ. ನಾನು ವೇಸ್ಟು ಅಂತ ಪಾಪ. ಆ ವೇಸ್ಟ್ ಏನಾಯಿತು ಅಂದರೆ ಕೇಳಿ 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 ಬೇಜಾರಾಗ್ಬಿಟ್ಟು ಏನಾದರೂ ಮಾಡಿಬಿಟ್ಟು ನಮ್ಮ ತಾತನ ತೋರಿಸ್ಬೇಕಂತ ನಾವು ಬೆಂಗಳೂರು ಬಂದ್ವಿ. ನಿಮ್ಮೆಲ್ಲರ ಪ್ರೀತಿ, ನಮ್ಮ ಗುರುಗಳ ಆಶೀರ್ವಾದ, ಕೈವಾರ ತಾತನವರ ಆಶೀರ್ವಾದ. ಕೈವಾರ ಅಂದರೆ ಮಾಮೂಲಿ ಅಂದ್ಕೋಬೇಡ್ರಿ, ನೀವೆಲ್ಲ ಕೈವಾರ ಬಿಟ್ಬಿಟ್ಟು ಅಯೋಧ್ಯೆಗೆ ಹೋಗೋ ಅವಶ್ಯಕತೆ ಇಲ್ಲ. ರಾಮನು ಬಂದು ಈ ನೆಲವನ್ನು ತಾಕಿರುವ ಸ್ಥಳ ಈ ಕೈವಾರ. ಪಾಂಡವರು ಬಂದು ಸಂಸಾರವನ್ನು ಮಾಡಿರುವ ಸ್ಥಳ ಕೈವಾರ. ಕೈವಾರ ನಾವೇನಾದ್ರೂ ಬೇಡಿಕೊಂಡ್ರೆ, ನಾವೆಲ್ಲ ಬೇಡ್ಕೊಳ್ಳೋದು ಬಿಡಿ, ದೇವಸ್ಥಾನಕ್ಕೆ ಹೋಗೋದು, ತಲೆ ಬೋಡಿಸೋದು. ಯಾಕೆ? ಕಿವಿ ಕಟ್ ಮಾಡ್ಕೊಂಡ್ರೆ ಕಿವಿ ಬರಲ್ಲ, ಕೂದಲು ಕೊಟ್ಬಿಟ್ರೆ ಬೊಚ್ಚು ಪೋತುಂದಿ ಮಲ್ಲ ಬೊಚ್ಚ. ತೆಲುಗಲ್ಲಿ ಹೇಳ್ತಾ ಇದ್ದೀನಿ, ಆಮೇಲೆ ಕನ್ನಡದವ್ರು ಬೈಕೋಬಿಡೆ. ಈ ತೆಲುಗು, ತಮಿಳು, ಕನ್ನಡ ಈ 3 ಅಕ್ಕ ತಂಗಿಯರು. ನಾವೆಲ್ಲ ಇದು ಆಡಭಾಷೆ ಎಲ್ಲ ತೆಲುಗೆ ಮಾತಾಡೋದು ಜಾಸ್ತಿ ಅಲ್ವಾ ಸರ್? ಸೊ ಅಂತ ಪವಿತ್ರವಾದ ಸ್ಥಳ ಕೈವಾರ. ಕೈವಾರಕ್ಕೆ ನೀವು ಇತಿಹಾಸ ಇದೆ. ಯಾರು ಕೈವಾರದಲ್ಲಿ ನೋಡಿ, ಕೈವಾರದ ತಾತಯ್ಯನವರ ಆಶೀರ್ವಾದದಿಂದ ಭಾರತ ದೇಶಕ್ಕೆ ಸ್ವತಂತ್ರ ಬಂದು, ಅದಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಬ್ರಿಟಿಷ್ ಅವರಿಂದ ದೂರ ಆಗಿ 800 ಮೊಘಲರ ಆಳ್ವಿಕೆಯಿಂದ ದೂರ ಆಗಿ ಸ್ವತಂತ್ರವಾಗಿ ಜೀವನ ಮಾಡುವ ತಾಕತ್ತಿರುವ ದೇಶ ಭಾರತ ದೇಶ ಅಂತ ಸಾವಿರ ಸಲ ಅಂತಾರಾಷ್ಟ್ರೀಯ 48 ದೇಶ ನೋಡಿದೆ ನಾನು. ನಮ್ಮ ತಾತನ ಕೇಳ್ತಾರೆ, ನನಗೆ ವೇಸ್ಟ್ ಅಂತ ಇದ್ದೆ, ಇವತ್ತು ಎಲ್ಲೋಗಿದ್ದೆ ಅಂತ. ಇವತ್ತು ನಾನು ಲಂಡನ್ ಅಲ್ಲಿ ಇದ್ದೆ ಅಂತ ಹೇಳೋದು ನಮ್ಮ ತಾತ. लंदन को कैसा जाता है? तो फ्लाइट में जाता है. वो फ्लाइट कैसा जाता है? उल्ले को जाता है. ನಾವು ಋಣ ತೀರಿಸ್ಕೋಬೇಕಲ್ಲಪ್ಪ. ಈಗ ನನ್ನ ಅವಮಾನ ಮಾಡಿದ್ದಾರೆ. ಅವಮಾನವನ್ನು ಮಾನವ ಅಂದರೆ ಒಬ್ಬ ಮಾನವ
ಅವನಿಗೆ ಗೌರವ ತಂದುಕೊಳ್ಳುವ ರೀತಿಯಲ್ಲಿ ಬದುಕಬೇಕು. ಅದು ಮಾನವನ ಜೀವನ. ಯಾರೋ ಅಂದ್ಬಿಟ್ರು ಅಂತ ಹೇಳಿಬಿಟ್ಟು ಬಿಡಬಾರ್ದು, ಬಡ್ಡಿ ಸಮೇತ ರಿಟರ್ನ್ ಕೊಡಬೇಕು. ರಾಮ, ದಶರಥ ಮಹಾರಾಜನ ಇವತ್ತು ಗುಡಿ ಕಟ್ಟಿಲ್ಲ. ನಾನು ಅಯೋಧ್ಯ ನಗರದಲ್ಲಿ ರಾಮ ಮಂದಿರ ಕಟ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪಕ್ಷ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿಕೊಂಡು ಅಧಿಕಾರಕ್ಕೆ ಬಂತು. ನಾನು ಕಲ್ಲು ಮಣ್ಣಿನ ರೂಪದಲ್ಲಿ 50 ಲಕ್ಷ ಕೊಟ್ಟೆ. ನನಗೆ ಕೇಳ್ತಾ ಇದ್ರು, ಏನಪ್ಪ ನೀನೊಬ್ಬ ಸಾಬ, ರಾಮನಿಗೆ ರಾಮ ಮಂದಿರಕ್ಕೆ ನೀನು ಯಾಕೆ ಸಾಕು ಕೊಡ್ತೀಯ ಅಂತ ಹೇಳಿ. ರಾಮ ತಗೊಂಡೋಗ್ಬಿಟ್ಟು ದುಬೈ, ಸೌದಿ, ಲಂಡನ್ನಲ್ಲಿ ಹುಟ್ಟಿಲ್ಲಪ್ಪ. ರಾಮ ಹುಟ್ಟಿರೋದು ಭಾರತ ದೇಶದಲ್ಲಿ. ರಾಮ ಒಳ್ಳೆ ಕೆಲಸ ಮಾಡಿದ್ದಾನೆ. ಹಿಂದೂ ಬಾಂಧವರಿಗೆ ಮಾತ್ರ ರಾಮ ಅಲ್ಲ, ರಾಮ ಅನ್ನೋರು ಭಾರತ ದೇಶದಲ್ಲಿ ಹುಟ್ಟಿದ ಎಲ್ಲರ ಸೊತ್ತು ಅಂತ ನಾನು ಹೇಳಿದೆ ಅಲ್ವೇ. ರಾಮ ಹಿಂದೂ ಮಾಡಿದ್ದೆ ಸಾಬ, ನಾನು ಅಪ್ಲಿಕೇಶನ್ ಹಾಕಿಬಿಟ್ಟಿದ್ದೇನೆ. ನೀವೆಲ್ಲಾದ್ರೂ ಬ್ರಹ್ಮದೇವನ ಹತ್ರ ಅಪ್ಲಿಕೇಶನ್ ಹಾಕಿದ್ದೇನೆ? ಯಾರು ಹಾಕಿಲ್ಲ. ನಾವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ನಾವೆಲ್ಲ ಹುಟ್ಟಿದ್ದೀವಿ. ನಮ್ಮ ಹೆಸರಿಟ್ಟಿದ್ದಾರೆ. ಈಗ ಹೆಸರೇ ಇಲ್ಲ ಅಂದ್ರೆ ನಾನು ಯಾವ ಜಾತಿ? ನನ್ನ ಜಾತಿ ಈಗ ಮೌಲಾ ಶರೀಫ್ ಅಂತಾರೆ, ಸಾಬ್ ಅಂತ. ಶಿವಕುಮಾರ್ ಸಾಬ್ ಹಿಂದೂ ಅಂತಾರೆ. ಇನ್ನೊಬ್ಬರು ಹರ್ಭಜನ್ ಸಿಂಗ್ ಕ್ರಿಶ್ಚಿಯನ್, ಇದು ಸಿಂಗ್ ಅಂತಾರೆ. ಯಾವುದು? ಮೊನ್ನೆ ಸನಾತನ ಧರ್ಮದ ಬಗ್ಗೆ ಒಂದು ಟಿವಿನಲ್ಲಿ ಒಂದು ರೆಕಾರ್ಡ್ ಮಾಡಿಕೊಡ್ತಾ ಇದ್ದೆ. ಸನಾತನ ಧರ್ಮಕ್ಕೂ ಹಿಂದೂಯಿಸಮ್ ಲಿಂಕ್ ಇಲ್ಲ ಅಂತ ಹೇಳಿದೆ. ಹೇಳ್ಬೇಡಪ್ಪ ನೀನು ಸಾಬ, ನೀನು ಫೋಟೋ ಇಟ್ಬಿಟ್ಟು ಚಪ್ಪಲಿ ಹಾರ ಹಾಕ್ಬಿಡ್ತಾರೆ ಅಂತ ಹೇಳಿದ್ರು. ಹಿಂಸೆಯಿಂದ ದೂರ ಇದ್ದು 4 ಜನರಿಗೆ ಒಳ್ಳೆಯದು ಮಾಡುವವನು ಹಿಂದೂ. ದಟ್ ಈಸ್ ಹಿಂದೂ ಮೀನಿಂಗ್. मुसलमान मोहब्बत से साथ लेके चलने वाले का नाम मुसलमान. ಕ್ರಿಶ್ಚಿಯನ್ ಕಷ್ಟದಲ್ಲಿರುವವರಿಗೆ ಎದೆಗೆ ಒತ್ತುಕೊಂಡು ನಾನಿದ್ದೀನಿ ಅಂತ ಹೇಳ್ತಾನಲ್ಲ, ಅವನೊಬ್ಬ ಕ್ರಿಶ್ಚಿಯನ್. ಇದು ನಮ್ಮ ಭಾರತ ದೇಶದ ಒಂದು ಇತಿಹಾಸದಲ್ಲಿ ಒಂದು ಪರಂಪರೆ, ಒಂದು ಸಂಸ್ಕಾರ, ಸಂಸ್ಕೃತಿ. ಏನು ಇವತ್ತು ಈ ಪಾಪ ಹೇಳಿದ್ರು 4 ಮಾತು ಮಾತಾಡಿದ್ರು. ನಾನು ಜಾಸ್ತಿ ಮಾತಾಡೋದು ಹೋದಾಗ ಏನು ಕಾರ್ಯಕ್ರಮ ಮಾಡಿದ್ದೀರಿ, ಬಹಳ ಒಳ್ಳೆ ಕಾರ್ಯಕ್ರಮ. ಈ ಪ್ರೋತ್ಸಾಹನ ನಾವೆಲ್ಲ ಒಂದು ಶಬ್ದ ಮಾಡೋಣ. ಕೈವಾರದಲ್ಲಿ ನಾವು ಮಾಡುವ ಕಾರ್ಯಕ್ರಮ ಭಾರತ ದೇಶದ ಒಳ್ಳೆಯ ಪ್ರಜೆಗಳಾಗಿದ್ದಂತಹ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಧನ ವಿತರಣಾ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಧರ್ಮಾಧಿಕಾರಿಗಳ ಮುಖಾಂತರ ಕೈವಾರ ತಾತಯ್ಯನವರ ಈ ಒಂದು ಇದರಲ್ಲಿ ನಾವು ಮಾಡ್ತೀವಿ ಅಂತ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ನೀವು ಮಾಡಬೇಕಂತ ಬಯಸ್ತೇನೆ. ಈಗ ನಾನು ಜಾಸ್ತಿ ಮಾತಾಡಲ್ಲ, ಟೈಮ್ ಆಗಿಬಿಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಕರೆದು ನನಗೂ ಸಹ 2 ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮಾಧಿಕಾರಿಗಳ ಆಶೀರ್ವಾದದಿಂದ ಪ್ರತಿಭಾವಂತ ಬಡ ವಿದ್ಯಾರ್ಥಿ ಯಾರು ಕೊಟ್ಟರು ಕೂಡ ಅದು ಅಂತ ಸಹಾಯ ಅಂತ ಇದು ಎಲ್ಲೂ ಹೋಗುವುದಿಲ್ಲ. ಎಲ್ಲರಿಗೂ ಅದು ಒಳ್ಳೆಯದಾಗ್ತದೆ, ಎಲ್ಲರ ಮನಸ್ಸು ಒಳ್ಳೆಯದಾಗ್ತದೆ. ಇದೇ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ. ಈ ರೀತಿಯಾಗಿ ನಮ್ಮ ಈ ಒಂದು ಸದಸ್ಯರು ಭಾರಿ ಚೆನ್ನಾಗಿ ಇದನ್ನು ಅವರು ಸೇವೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಸೇವೆ ಮಾಡಿ ನಾವೆಲ್ಲರೂ ಸಹಾಯ ಮಾಡ್ತೇವೆ. ನಿಮ್ಮ ಪಕ್ಕದಲ್ಲೇ ಇರ್ತೇವೆ. ಆ ಒಂದು ರಕ್ಷೆಯನ್ನು ಕೊಡಲಿ. ಚೆನ್ನಾಗಿ ಅದರ ಏನು ಕಷ್ಟ ಸಿಗದೆ ಏನು ಗೊತ್ತಾಗದೇ ಇದ್ದಂಗೆ ಕಷ್ಟ ಮಾಡಿದ್ರು ಕೂಡ ಗೊತ್ತಾಗಬಾರ್ದು ನಿಮಗೆ. ಆ ರೀತಿಯಾಗಿ ನಿಮ್ಮನ್ನು ಚೆನ್ನಾಗಿ ಬೆಳೆಸ್ಕೊಂಡು ಅವರ ಆಶ್ರಯವನ್ನು ಕೊಡಲಿ ಅಂತ ತಾತಯ್ಯನವರು ಪೂಜೆ ಮಾಡುತ್ತಾ 2 ಮಾತನ್ನು ಮುಗಿಸ್ತೇನೆ.